ದೇಹವನ್ನ ಪರಮಾತ್ಮ ಕೊಟ್ಟಿದ್ದು ಭಗವಂತನ ಜ್ಞಾನಕ್ಕಾಗಿ, ಭಗವಂತನ ಚಿಂತನೆಗಾಗಿ, ಭಗವಂತನ ಸ್ಮರಣೆಗಾಗಿ ಕೊಟ್ಟಿದ್ದಾನೆ ಹೊರತು ಇದು ಅಲ್ಪಕಾಯ. ಇದು ಯಾವಾಗ ಬೇಕಾದರೂ ಕೂಡ ಹೋಗಬಹುದು. ಇದು ಟಿಕೆಟ್ ರಿಸರ್ವೇಷನ್ ಹತ್ತಿದ ಟ್ರೈನ್ ಇದ್ದಂಗೆ. ಅದ್ರೊಳಗ ಭಾರತ ಟ್ರೈನ್ ಅಂತ ಮಾಡ್ಯಾನಿ. ಬೆಂಗಳೂರಿಗೆ 4-5 ತಾಸನ ಹೋಗಿ ಮುಟ್ಟಿಸಿಬಿಡ್ತಾನೆ. ಎಕ್ಸ್ಪ್ರೆಸ್ ಸ್ಪೀಡ್, ಹೈ ಸ್ಪೀಡ್. ಆ ಭಾರತ್ ಟ್ರೈನ್ ಟಿಕೆಟ್ ಮಾಡಿಬಿಟ್ರೆ 1400-1500 ಕೊಟ್ಟು ಟಿಕೆಟ್ ಮಾಡಿಬಿಟ್ರೆ ನಿಮ್ಮನ್ನ ಕೆಲವೇ ಗಂಟೆಗಳಲ್ಲಿ ಬೆಂಗಳೂರನ್ನ ಮುಟ್ಟಿಸ್ತದ. ಕಣ್ಣು ಮುಚ್ಚಿ ಕಣ್ಣು ಪಿಳುಕಿಸುವಂತ ವಾಹನಗಳನ್ನ ನಿರ್ಮಾಣ ಮಾಡಿದ ಮನುಷ್ಯ ಹೆಂಗ ಬೇಕ ಹಂಗ ಬದುಕನ್ನ ಬದಲಾಯಿಸ್ಕೋಸ್ಕರ ಹಕ್ಕಿ ಅಂತ ಹಾರಾಡ ಕಲ್ತ. ಈ ಭೂಮಿಯೊಳಗ ವಿಮಾನ ಕಲ್ತ, ವಿಮಾನ ಮೇಲೆ ಹತ್ತಿದ. ಮೀನಿನಂತ ಈಜಾ ಕಲ್ತ, ಹಡಗುಗಳನ್ನ ಬೋಟಗಳನ್ನ ಕಲ್ತ. ಭೂಮಿ ಮೇಲೆ ಹೆಂಗ ನಡೆಯೋದನ್ನ ಮರೆಯಾಕತ್ತ ಮನುಷ್ಯ. ಹೆಂಗ ಸಂಪತ್ ಹೆಂಗ ಹೆಚ್ಚಾತಲ್ಲ. ಯಪ್ಪ ಕೈ ಮುಗಿಲೋ ನಿಮಗೇನೆಲ್ಲ ತಿಳಿಯೋದಿಲ್ಲ. ಟೈನ್ಕೆ ಹೊಡಿಲ್ಲ ನಿಮ್ಮ ಹೆಸರ್ಲೆ. ಎಲ್ಲರಿಗೊಂದು ಚಿಂತೆ ಅಂದ ಅವ್ರಿಗೊಂದು ಚಿಂತೆ ಐತೈತೆ. ಹಂಗ ಈ ಭೂಮಿ ಮೇಲೆ ಮನುಷ್ಯ ಹಕ್ಕಿ ಅಂತ ಹಾರಾಡುವುದನ್ನು ಕಲಿತ, ಮೀನಿನಂತ ಈಜುವುದನ್ನು ಕಲಿತ. ಆದರೆ ಮನುಷ್ಯ ಏನೆಲ್ಲ ತಂತ್ರಜ್ಞಾನಗಳನ್ನ ಕಲಿತ. ಆದರೆ ಮನುಷ್ಯನಿಗೆ ಈ ಒಳರ್ತಕ್ಕಂಥ ಪರಮಾತ್ಮನ ಇರುವಿಕೆನ ಅರಿಯೋದನ್ನ ಮರೆಯಾಕತ್ತಾನ. ಎಂಥ ಕಾಲ ಬಂತು ನೋಡ್ರಿ. ತಂತ್ರಜ್ಞಾನ ಬಂತು, ಯಂತ್ರಜ್ಞಾನ ಬಂತು, ಮಂತ್ರಜ್ಞಾನ ಹೋಗ್ತಾ ಇದೆ ಮನುಷ್ಯನಿಗೆ. ಮಂತ್ರಕ್ಕಿರುವಂತ ತಾಕತ್ತು. ಆಗಿನ ಮಹಾತ್ಮರು ಈ ದೇಹವನ್ನ 775 ವರ್ಷಗಳ ಕಾಲ ತಪಸ್ ಮಾಡ್ತಕ್ಕಂಥ ಅಡವಿ ಸಿದ್ಧರು ಅಂಕಲಿಯೊಳಗದರ ಬೆಳಗಾವದೊಳಗ. ನಮ್ಮ ಆತ್ಮೀಯ ಪೂಜ್ಯರು ಆ ಮಠಕ್ಕಾಗ್ಯಾರ. ಅದೇ ರೀತಿಯ ಗದಗ ಜಿಲ್ಲೆಯೊಳಗ ನವಲಗುಂದ ಹುನಗುಂದ ಹತ್ತಿರತಕ್ಕಂಥ ಬೂದಿ ಬಸವೇಶ್ವರ ಸ್ವಾಮಿಗಳು ಕೂಡ 775 ವರ್ಷಗಳ ಕಾಲ ಬದುಕಿದ್ದನ್ನು ನೋಡಿದ್ದೀವಿ. ಅದೇ ರೀತಿಯಾಗಿ ಲೋಕಾಪುರದೊಳಗೆ ಹಿರೇಮಠದೊಳಗೆ ನಮ್ಮ ಮಠದೊಳಗೆ ಕೂಡ 775 ವರ್ಷ ಬದುಕಿರ್ತಕ್ಕಂಥ 30 ಸ್ವೇಗಳನ್ನ ನಾವು ಚಿತ್ರಗಿರಿಯಲ್ಲೂ ಮೂಲಗದ್ದಿಗೆನ ನೋಡಿದ್ದೀವಿ. ಈ ದೇಹವನ್ನ ತಮ್ಮ ಮಹಾತ್ಮರ ಸ್ಮರಣೆಗಾಗಿ ಬಳಸಿಕೊಳ್ತಕ್ಕಂಥ ಈ ನಾಡಿನೊಳಗ ಶರಣರಿದಾರ ಅಂತೇಳಿ ಇಂದು ಕೂಡ ಭೂಮಿ ತಾಯಿ ಅಂತ ನಮಸ್ಕಾರ ಮಾಡ್ತೀವಿ. ಈ ಮಣ್ಣನ್ನು ಹನಿಗೆ ಹಚ್ಕೋತೀವಿ. ಯಾಕಂತಂದ್ರ ಇದು ಮಹಾತ್ಮರು, ಶರಣರು, ಸತ್ಪುರುಷರು ಅಡ್ಡಾಡ್ತಕ್ಕಂಥ ನೆಲ ಅದಂತೇಳಿ ಇದು ಪವಿತ್ರ ಭೂಮಿ ಆಗದ. ಇಂಥ ನೆಲವು ಕೂಡ ನಾವಿನ್ನೂ ಕೂಡ ಹುಟ್ಟಿದ್ದೀವಿ, ಜೀವಂತವಾಗಿದ್ದೀವಿ ಅಂತಂದ್ರೆ ಇದಕ್ಕೆ ಏನಂತಾರಂತಂದ್ರ ಮಹಾತ್ಮರ ಭೂಮಿ. ಇದು ಸ್ಪರ್ಶ ಮಾಡ್ತಾ ಇದೀವಿ, ಇಲ್ಲಿ ಹುಟ್ಟಿದೀವಿ ಅಂತಂದ್ರೆ ನಮಗ್ 1 ಜನ್ಮದ ಪುಣ್ಯ ಅಲ್ಲ, 7 ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಇಂಥ ಭೂಮಿಯೊಳಗೆ ಹುಟ್ಟಾಗ ಸಾಧ್ಯದ. ಇಂಥ ಪುರಾಣ ಪ್ರವಚನವನ್ನ ತಡಿಬಿಡಿ ಗ್ರಾಮಗಳು ಹಚ್ಚಾಕ ಸಾಧ್ಯದ. ಇಲ್ಲ ಅಂತಂದ್ರ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಶಿವಾದವನ್ನು. ಹಾಗೆ ಆ ಮಹಾತ್ಮರು ಯಾಕೆ ನೆನೆಯಬೇಕು? ಆ 5 ದಿನಗಳ ಪರ್ಯಂತರವಾಗಿ ಶರಣರ ಜೀವನ ದರ್ಶನವನ್ನು ಯಾಕೆ ಹಚ್ಚಬೇಕು ಅಂತಂದ್ರ ಮಹಾತ್ಮರಂ ನೆನೆಯೋ ಎಲೆ ಮನವೇನು. ಹಾಗೆ ನಿನ್ನೊಳಗೆ ಏನಂತಂದ್ರ ಒಮ್ಮೆ ಸ್ಮರಣೆಯನ್ನ ಮಾಡು. ಭಗವಂತ ಎಷ್ಟೆಲ್ಲ ಕೊಟ್ಟಿದ್ದಾನೆ. ಗಾಳಿ, ಬೆಳಕು, ನೀರು, ಭೂಮಿ, ಆಕಾಶ, ಎತ್ತು ನಿಮ್ಮ ದಾನ ಅನ್ನೋದನ್ನ ನಿನ್ನೆ ವಚನಗಳಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ಧ್ಯಾನಿಸಬೇಕು? ಯಾಕೆ ಭಗವಂತನ ಸ್ಮರಣೆ ಮಾಡಬೇಕು? ಅದರ ಮಧ್ಯದೊಳಗ ಬಹಳಷ್ಟು ಜನ ಏನ್ ಮಾಡ್ತಾ ಇರೋದಂತಂದ್ರೆ ಭೂಲೋಕದಲ್ಲಿ ಹುಟ್ಟಿ ಮಾನವ ಜನ್ಮ ಪಡೆದು ಶ್ರೇಷ್ಠ ಅನ್ಸ್ಕೊಂಡು ಬಂದದ. ಈ ಶ್ರೇಷ್ಠ ಮಾನವ ಜನ್ಮ ಬಿಟ್ಟು ಇದು ಏನ್ ಮಾಡಾಕ್ತದಂತ ಮನುಷ್ಯ ಇದು ಶಿವಚಿಂತನೆಯನ್ನು ಬರ್ತದ, ಶಿವಚಿಂತನೆಯನ್ನು ಮರ್ತದ. ಇದು ಎದಕ್ಕೆ ಬೆನ್ನ ಹತ್ತದ? ಹಣಕ್ಕಾಗಿ ಬೆನ್ನ ಹತ್ತದ.
ಹೆಣ್ಣಿಗಾಗಿ ಬೆನ್ನ ಹತ್ತದ, ಹೊಣ್ಣಿಗಾಗಿ ಬೆನ್ನ ಹತ್ತದ. ಹೆಣ್ಣು ಮಣ್ಣು ಹಣ್ಣಿಗಾಗಿ ಬೆನ್ನ ಹತ್ತದಲ್ಲ, ಇದಕ್ಕಾಗಿ ಸತ್ತವರು ಕೋಟಿ ಕೋಟಿ ಅಂತಾನೆ ಗುಹೇಶ್ವರ ಅಲ್ಲಮ ಪ್ರಭು. ಯೋಮಕಾಯ ಶರೀರವನ್ನು ಖಡ್ಗ ಹಾಸಿದ್ರೆ ಗಾಳಿ ಹಾಯ್ದಂಗೆ ಹಾರ್ತಿತ್ತಂತ. ಅಂತ ಸತ್ಪುರುಷ, ಅಂತ ಮಹಾನ್ ಯೋಗಿ ಈ ದೇಹದೊಳಗ ಸಾಕ್ಷಾತ್ಕಾರ ಮಾಡಿಕೊಂಡವರನ್ನ ಅಲ್ಲಮ ಪ್ರಭುಗಳನ್ನ 12ನೇ ಶತಮಾನದೊಳಗ ಬಸವಣ್ಣ ಅವರನ್ನ ಮೇಲು ಪರ್ವತದಲ್ಲಿ ಏರಿಸಿ ಅವರಿಂದ ಜ್ಞಾನವನ್ನ 12ನೇ ಶತಮಾನದೊಳಗೆ ಮಾಡಕತ್ತೀವಿ. ಅದೇ 12ನೇ ಶತಮಾನ 21ನೇ ಶತಮಾನದ ಕೂಡ ತಡಿಬಿಡಿ ಗ್ರಾಮದೊಳಗ ಶರಣ ವಿಚಾರವನ್ನ ಕೇಳ್ಬೇಕಂತ ಪ್ರವಚನಚಾರ. ಇದು ಕೂಡ ಕಲ್ಯಾಣ ಅಂದ್ರೆ ಮರು ಕಲ್ಯಾಣ ಅಂದ್ರೆ ತಡಿಬಿಡಿ ಅಂದ್ರೆ ತಪ್ಪಾಗಲಾರದು. ಯಾಕೆ ಈ ಮಾತನ್ನು ಹೇಳ್ತಾನಂತಂದ್ರೆ ನಮ್ಮ ಬದುಕಿನೊಳಗ ನಾವು ಪಾಲಿಸ್ತೀವೋ ಬಿಡುತ್ತೋ ಅದು ಆಮೇಲೆ, ಆದರೆ ಶರಣ ವಿಚಾರವನ್ನ ಕೇಳಿ ಇಂಥ ಮಹಾತ್ಮರು ಕೂಡ ಈ ಶರಣತ್ವದ ದಾರಿಯೊಳಗ ನಡೆದಿದ್ದಾರೆಲ್ಲ. ಹೆಣ್ಣು ಮಣ್ಣು ಹಣ್ಣು ಬಿಟ್ಟು ಅನ್ನೋದನ್ನ ತಿಳ್ಕೋತಿಲ್ಲ 5 ದಿನಗಳಿಗೆ. ಇದಕ್ಕಿಂತ ಮತ್ತೊಂದು ಭಾಗ್ಯ ನಮಗೆ ಇನ್ನೇನು ಬೇಕು? ನಾವು ಮಹಾತ್ಮರಾಗುವುದು ಆಮೇಲೆ, ಆಗೋದು ಬಿಡೋದು ಆಮೇಲೆ. ಮಹಾತ್ಮನ ಆಗಿರ್ತಕ್ಕಂಥ ಶರಣರ ಚರಿತ್ರೆಗಳನ್ನ ವಿಚಾರಗಳನ್ನ ಕೇಳಿ ನಮ್ಮ ಬದುಕಿನೊಳಗೆ ಬದಲಾಗುವ ಕೆಲಸವನ್ನ ನಾವೇನು ಮಾಡಕತ್ತಿಲ್ಲ. ಅದು ಬಹಳ ಮುಖ್ಯ ಅದ. ಮನುಷ್ಯ ಕೇಳ್ಬೇಕಂತ ಕುತ್ಕೊಂಡು ಸಣ್ಣವನ ಹೇಳವನು, ಅವನು ಕೂತು ತಳಗ ಕೂತು ಕೇಳ್ಬೇಕಂತ. ಅದು ಕೆಲಸವನ್ನ ತಡಿಬಿಡಿ ಗ್ರಾಮದೊಳಗ ನಮ್ಮ ಗುರಿ ಹೇರೋರು ಏನ್ ಮಾಡಿದ್ರ, ಧರ್ಮದ ತಳಹದಿಯೊಳಗ ಧರ್ಮ ವೇದಿಕೆಯನ್ನು ಇಟ್ಕೊಂಡಿದ್ದಾರಲ್ಲ, ಅದು ಪುಣ್ಯವಂತರ ಕೆಲಸ. ಪುಣ್ಯಾತ್ಮರ ಸ್ಮರಣೆ, ಪುಣ್ಯಾತ್ಮರ ಚಿಂತನೆಯನ್ನ ಮಾಡಬೇಕಾಗಿದೆ. ಈ ನಾಡಿನೊಳಗ ತಪಸ್ವಿಗಳಿದಾರ. ಯಾಕದಾರ ಅಂತಂದ್ರ ಹೆಣ್ಣಿಗಾಗಿ ಮಣ್ಣಿಗಾಗಿ ಹೊಣ್ಣಿಗಾಗಿ ಬಂದವರೆಲ್ಲ. ಅವರೆಲ್ಲ ಎದಕ್ಕೆ ಬಂದಾರ ಅಂತಂದ್ರ ಈ ಮಹಾತ್ಮರ ಜೀವನವನ್ನ ಸಾರ್ಥಕ ಮಾಡಿಕೊಂಡು ದೇಹವನ್ನ ಪರಮಾತ್ಮ ಮಾಡುವಂತ ಶರಣರ ವಿಚಾರಗಳನ್ನ ನಾನು ನಿಮ್ಮ ಜೊತೆ ದಿವಸ ಒಂದು ವಿಚಾರಗಳನ್ನ ನಿಮ್ಮ ತಾತ್ವಿಕ ಚಿಂತನೆಯೊಳಗ ಕತೆ ಮೂಲಕ ಬದುಕಿನ ನಮ್ಮ ಜಟಕಾ ಬಂಡಿ ಹೆಂಗ ನಡಿಬೇಕು ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಮಹಾತ್ಮರು ಹೆಣ್ಣಿಗಾಗಿ ಬಂದವರಲ್ಲ, ಹೊಣ್ಣಿಗಾಗಿ ಬಂದವರಲ್ಲ, ಮಣ್ಣಿಗಾಗಿ ಬಂದವರಲ್ಲ. ನಾವೆಲ್ಲ ಇಲ್ಲಿ ಕೂತೀವಿಲ್ಲ, ನಾವು ಹೆಣ್ಣಿಗಾಗಿ ಬಂದವರು, ಹಣ್ಣಿಗಾಗಿ ಬಂದವರು, ಮಣ್ಣಿಗಾಗಿ ಬಂದವರು. ನೋಡ್ರಿ, ಬಹಳಷ್ಟು ಜನ ನೀವೇನು ಮಾಡ್ತೀರಂತಂದ್ರೆ ಎಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಅಂತ ಶರಣರ ವಚನ ಇದ್ರ ನೀವು ಮಾಡ್ತೀರಿ. ಕನ್ಯಾದಾನ ಮಾಡ್ತೀರಿಲ್ಲ? ಕನ್ಯಾದಾನ ಅಂದ್ರೆ ಗೊತ್ತಾಗತ್ತಲ್ಲ. ವರ ಅಂದ್ರೆ ಗಂಡನಿಗೆ ಹೆಣ್ಣನ್ನು ಕೊಡುದು, ಕನ್ಯೆಯನ್ನು ಕೊಡುದು. ಆ ಕೊಡಬೇಕಾದ್ರೆ ಹಂಗ ಕೊಡ್ತಾರೆ, ಉಂಡೆ ಅಂತೀರಿ. ಏನಂತೀರಿ ನಾವು? ಬಂಗಾರ ಕೊಡುದು ವರದಕ್ಷಿಣೆ. ಏನು ಉಂಡೆ ಏನಂತಾರಲ್ಲ ವರದಕ್ಷಿಣೆ. ಆ ವರದಕ್ಷಿಣೆ ಕೊಡ್ತೀರಿ. ಬರೀ ಕನ್ಯೆ ಕೊಡಂಗಿಲ್ಲ ನೀವು. ಎಲ್ಲ ಕಡೆ ಇಡೀ ಕರ್ನಾಟಕದೊಳಗೆ ಕನ್ಯೆ ಆಟ ಕೊಡ. ಕನ್ಯೆ ಜೊತೆ ಏನು ಕೊಡ್ತೀರಿ? ಕನಕನ ಕೊಡ್ತೀರಿ. ಕನಕ ಅಂದ್ರೇನು? ಬಂಗಾರ ಕೊಡ್ತಿಲ್ರಿ. 1,60,000 ಸಮೀಪದ. ಈಗ 55 ಐತೋ ಎಷ್ಟೈತ್ರಿ ಪೂಜಾರ್ಯಾರ? 160 ಅದ ನೋಡ್ರಿ. ಅವರು ಒಂದು 100 ತೊಲಿ ಬಂಗಾರ ಮಾಡ್ಯಾರ. ನಾನು 1 ತೊಲಿ ಹಾಕ್ನಂತ ಹೇಳ್ಯಾರ ಹೋಗ್ಬೇಕಾರ. ಹಂಗ ಅಂತೀನ್ರಿ. ಹಂಗ ಬಂಗಾರ ರೇಟ ಹೆಚ್ಚದ. ಆ ಬಂಗಾರದಂತ ಕನ್ಯೆ ಕೊಡುದ್ರ ಜೊತೆ ಬಂಗಾರ ಉಂಗುವನ ಕನಕವನ್ನ ಕೊಡ್ತಾರ. ಕನ್ಯೆ ಮತ್ತು ಕನಕ, ಹೆಣ್ಣು ಮತ್ತು ಹಣ್ಣು ಅಂತ. ಕನಕ ಮತ್ತು ಕನ್ಯೆ, ಗೋಲ್ಡ್ ಮತ್ತು ಲೇಡಿ, 2 ಡಿ. ಇಲ್ಲಿ ಕನ್ಯೆ ಕನಕ, ಅಲ್ಲೂ ಕನ್ಯೆ. ಮತ್ತು ಹೆಣ್ಣು ಮತ್ತು ಹಣ್ಣು ನೂನು, ಈ 2 ಕೊಟ್ಟ ನಿಮ್ಮ ನೋವಿಲ್ಲದ ಒಬ್ಬೊಬ್ರು ಕಾರ್ ಗಾಡಿನೂ ಕೇಳ್ತಾರೆ, ಒಬ್ಬರು ಚಲೋ ಸೈಟ್ ಇದ್ರ ಮನಿ ಇದ್ರ, ಒಬ್ಬರು ಸ್ಕೂಟಿ ಕೇಳ್ತಾರು, ಒಬ್ಬರು ಪಗದಿ ಸೋಫಾ ಸೆಟ್ಟು ಫ್ರಿಜ್ಜು ಎಲ್ಲ ಕೇಳ್ತಾರೆ. ಮೋಟರ್ ಸೈಕಲ್ ಅತ್ ನೋಡಿ ಅವು ಆಗ್ಯಾನ್ರಿ, ತಗೊಂಡಿಲ್ಲ ನೋಡು. ವರದಕ್ಷಿಣೆ ಕೇಳಿ ತಗೊಂಡಿಲ್ಲ, ಚಪ್ಪಾಳೆ ತಟ್ರಿ ಅವ್ರಿಗೊಂದು. ನೀವು ಹಂಗ ಆಗಂಗಿಲ್ಲ, ಎಲ್ಲ ಇಸ್ಕೊಂಡು ಹಾಕ್ತೀರಿ. ಆದರೆ ನಿಮ್ಮ ಬದುಕು ಬೇರೆ, ಶರಣರ ಬದುಕು ಬೇರೆ. ನಿಮ್ಮ ಬದುಕಿನೊಳಗೆ ಹೆಣ್ಣು ಬೇಕು, ಹಣ್ಣು ಬೇಕು, ಮಣ್ಣು ಬೇಕು.
ಆದ್ರೆ ಶರಣರ ಜೀವನದೊಳಗೆ ಹೆಣ್ಣು ಬೇಡ, ಹಣ್ಣು ಬೇಡ, ಮಣ್ಣು ಬೇಡ. ಅದಕ್ಕಾಗಿ ಪರಮಾತ್ಮನ ಧ್ಯಾನಕ್ಕಾಗಿ ಬಂದಿರತಕ್ಕಂಥವ್ರು ಶರಣರು. ಅವರೇ ಸತ್ಪುರುಷರು, ಅವರೇ ಶಿವಯೋಗಿಗಳು, ಅವರೇ ತ್ಯಾಗಿಗಳು, ಅವರೇ ಮಹಾತ್ಮರು, ಅವರೇ ಈ ನಾಡಿನ ಶರಣರು. ಅವರ ಚರಿತ್ರೆಯನ್ನು ಕೇಳಿ ಯಾವುದು ನಶ್ವರದ ಅದು ತಿಳ್ಕೋಬೇಕು. ಹೆಣ್ಣು, ಮಣ್ಣು, ಹಣ್ಣು ಇವೆಲ್ಲ ಒಂದು ದಿನ ಇವು ಮಾಯೆ ಅಂತ ಶರಣ ಬರೀತಾರ. ಹೆಣ್ಣು ಮಾಯೆ ಎಂಬರು, ಹೆಣ್ಣು ಹಣ್ಣು ಮಣ್ಣು ಮಾಯೆ ಅಂತಿರಲ್ಲ. ಶರಣ ಹೇಳಕತ್ತಾರ, ಹೆಣ್ಣು ಮಣ್ಣು ಹಣ್ಣು ಮಾಯೆ ಅಲ್ಲ, ನಿನ್ನ ಮನದ ಮುಂದಿನ ಆಸೆ ಅದಲ್ಲ ಅದ ಮಾಯೆ. ಅದನ್ನು ಗೆದ್ದಂದ ನೀನು ಕೂಡ ಸತ್ಪುರುಷರಾಗ್ತಿ, ನೀನು ಕೂಡ ಮಹಾತ್ಮನಾಗ್ತಿ ಅಂತ ಕೇಳ್ತಾರ. ನೋಡ್ರಿ ಪಾಪ ಬಡವರು 18 ವರ್ಷ 22 ವರ್ಷ ಸಾಲಿ ಕಲಿಸಿ ಹೆಣ್ಣು ಕನ್ಯಾದಾನ ಮಾಡ್ತಾರ. ನೀವು ಕನ್ಯಾದಾನ ಮಾಡ್ಬೇಕಾರೆ ಹಂಗ ಇದ್ರ ಕನ್ಯಾದಾನ ಮಾಡಿಸ್ಕೊಂಡ್ರ ಕಾಯಿ ಕೊಟ್ಟು ನೀರು ಕೊಟ್ಟು ನಿಮ್ಮ ಕನ್ಯೆಯೊಳಗ ಅವ್ರ ಚಿಕ್ಕಪ್ಪನ ಕಡೆಯಿಂದ ದಾರೆ ಏರಿಸ್ತಾರ. ದಾನೆ ಅಟ್ಟಿದ್ರ ಪರವಾಗಿದ್ದಿಲ್ಲ, ನೀವು ಹಂಗ ಮಾಡಂಗಿಲ್ಲ. ನೀವೇನ್ ಮಾಡಿದ್ ಹೆಚ್ಚಿಗೆ ವರದಕ್ಷಿಣೆ ಕೇಳ್ತೀರಿ. ಉಂಡೆ ಅಂತಾರ, ವರದಕ್ಷಿಣೆ ಅಂತಾರ, ಹೌದಿಲ್ರಿ? ಅದನ್ನ ಹೆಚ್ಚಿಗೆ ಕೇಳ್ತೀರಿ. 2.5 ತೊಲಿ ಇದ್ರೆ 5 ತೊಲಿ ಕೊಡಿರ್ತೀರಿ. 5 ತೊಲಿ ಇದ್ರೆ 11 ತೊಲಿ, 11 ತೊಲಿ ಇದ್ರೆ 21 ತೊಲಿ, ಚಲೋ ಇದ್ರೆ 25 ತೊಲಿ ಮಟನು ಕೇಳ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರು, ಹೌದಿಲ್ರಿ? ಆಸೆ, ಅದ್ರ ಹಿಂದೆ ಆಸೆ ಬೇಡ ಅಂತಾರ. ಕೆಲವೊಬ್ರು ಹುಡುಗಿ ಚಂದಿತ್ತು ಮನತನ ಚೊಲ್ಲಿತ್ತಂದು ಹೆಣ್ಣು ಮತ್ತು ಕಾಯಿ ಕೊಡ್ರಿ ಅಂತಾರ, ಹೌದಿಲ್ರಿ? ಅಂತಾರಿಲ್ರಿ? ಅಂತವ್ರು ಇದಾರೆ ನಮ್ಮ ಜಗತ್ತಿನೊಳಗೆ. ಆದ್ರೆ ಮನುಷ್ಯ ಏನ್ ಮಾಡ್ಯಾನ? ಆಸೆಗೆ ಬೆನ್ನು ಹತ್ಯಾನ. ಆ ಆಸೆ ಅನ್ನೋದನ್ನ ಅಳೆಯೋದಕ್ಕೋಸ್ಕರ ಇಲ್ಲಿ 5 ದಿನ ಪ್ರವಚನ ಹಚ್ಚಿರಿ. ಯಾವುದಕ್ಕೂ ಬೆನ್ನು ಹತ್ತಬಾರ್ದು ಅಂತ ಹೇಳ್ತಾರೆ ಶರಣರು. ಅದಕ್ಕೆ